ಹಾಯ್ ಸ್ನೇಹಿತರೆ, ಎಲ್ಲ ನನ್ನ ಡಿಫೆನ್ಸ್ ಎಸ್ಪಿರೆಂಟ್ಸ್ಗೆ ಜೈ ಹಿಂದ. CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಹೇಳ್ಕೇಶಂದ ಟ್ರೇಡ್ಸ್ಮನ್ ಹುದ್ದೆಗಳನ್ನ 2023ರಲ್ಲಿ ಕಾಲ್ಫಾರ್ಮ್ ಅನ್ನ ಮಾಡಿರ್ತಕ್ಕಂಥ 9,000 ಅಧಿಕ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ರು. ಅಂದ್ರೆ ಟೆಕ್ನಿಕಲ್ ಅಂಡ್ ಟ್ರೇಡ್ಸ್ಮನ್ ಅಂತ ಹೇಳ್ಕೇಶಂದ ಈ ಫೈನಲಿ ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಮಾಡಿಕೇಶಂದ ಈಗ ಫೈನಲಿ 21ನೇ ತಾರೀಕಿಗೆ ಅವ್ರದ್ದು ಜಾಯ್ನಿಂಗ್ ಡೇಟ್ ಕೂಡ ಕೊಟ್ಟಿದ್ದಾರೆ. ಓಕೆ, ಆ ರಿಕ್ರೂಟ್ಮೆಂಟ್ ಅನ್ನ ಕಾಲ್ಫಾರ್ಮ್ ಆದ್ಮೇಲೆ 2024ರಲ್ಲಿ ಕಾಲ್ಫಾರ್ಮ್ ಆಗಿರಲಿಲ್ಲ. 2025ರಲ್ಲಿ ಕಾಲ್ಫಾರ್ಮ್ ಆಗುತ್ತೆ ಅಂತ ಹೇಳ್ಕೇಶಂದ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ರು ಕೂಡ ನೋಡಿದಿರಿ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಹುದ್ದೆಗಳ ಮಾಹಿತಿಯನ್ನ ನಾನು ಕೊಟ್ಟಿರಲಿಲ್ಲ. ಆದಷ್ಟು ಕಮೆಂಟ್ಸ್ ಗಳಾಯ್ತು, ಅದ್ರ ಬಗ್ಗೆ ಕಾಲ್ ಮತ್ತು ಮೆಸೇಜ್ಗಳು ಪ್ರತಿಯೊಬ್ರು ಕೂಡ ಮಾಡ್ತಾ ಇದ್ರಿ. ಇದು ಕನ್ಫರ್ಮಾ ಅಥವಾ ನಿಜಾನ ಫೇಕ್ ಅಂತ ಹೇಳ್ಕೇಶಂದ ಅದ್ರ ಬಗ್ಗೆ ನಾನು ಜಸ್ಟ್ ಎಕ್ಸ್ಪ್ಲನೇಷನ್ ಮಾಡಿ ಹೇಳ್ತೀನಿ ನಿಮ್ಗೆ. ಇದರಲ್ಲಿ ಏನೇನ ಇರ್ತದ, ಇದ್ರ ಅಕಸ್ಮಾತ್ ಇದನ್ನ ನೋಟಿಫಿಕೇಶನ್ ಇನ್ನೂ ಕೂಡ ಮಾಡಿಲ್ಲ, ಯಾವ ಡೇಟ್ಗೆ ಮಾಡುವಂತ ಚಾನ್ಸಸ್ ಇದೆ. ನೆಕ್ಸ್ಟ್ ಇದಕ್ಕೆ ಕ್ವಾಲಿಫಿಕೇಶನ್ ಏನ್ ಬೇಕಾಗುತ್ತೆ, ಹೈಟ್ ಮತ್ತು ಚೆಸ್ಟ್ ವೇಟ್ ಏನೇನೆಲ್ಲ ಬೇಕಾಗುತ್ತೆ, ಪುರುಷ ಮತ್ತು ಮಹಿಳೆಯರು ಇಬ್ರು ಕೂಡ ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಓಕೆ, ಇದು ನೋಡ್ಕೊಡ್ರಿ. ಹೋದ್ ಸರಿ ಯಾಕಂದ್ರೆ ಕಾಂಪಿಟೇಷನ್ ಬಹಳಷ್ಟು ಆಗ್ಲಿಲ್ಲ, ಯಾಕಂದ್ರೆ ಅರ್ಜಿ ಕೂಡ ಕಡಿಮೆ ಹಾಕಿದ್ರು, ನೆಕ್ಸ್ಟ್ ಹೈಟ್ ಕೂಡ ಜಾಸ್ತಿ ಇಟ್ಟಿದ್ರು. ಆದ ಕಾರಣಕ್ಕೋಸ್ಕರ ಮೊದಲಿಗೆ ಯಾವ ತರ ಇತ್ತಪ್ಪ ಅಂದ್ರೆ CRPF ದಲ್ಲಿ ಕಾಲ್ಫಾರ್ಮ್ ಅನ್ನ ಮಾಡಿದಾಗ OMR ಬೇಸ್ಡ್ ಎಕ್ಸಾಮ್ ಅನ್ನ ಇಟ್ಟಿದ್ರು. OMR ಬೇಸ್ಡ್ ಎಕ್ಸಾಮ್ ಇಡ್ತೀವಿ ಅಂತ ನೋಟಿಫಿಕೇಶನ್ ಅನ್ನ ಮಾಡಿದ್ರು. ಅಂದ ತಕ್ಷಣ ಡೈರೆಕ್ಟ್ ಆಗಿ ಅವ್ರು ಮತ್ತೆ ನೋಟಿಸ್ ಅನ್ನ ರಿಲೀಸ್ ಮಾಡಿದ್ರು. ಏನಪ್ಪಾ ಅಂದ್ರೆ ನಾವು CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತೀವಿ, CBT ಬೇಸ್ಡ್ ಎಕ್ಸಾಮ್ ಅನ್ನ ನಡೆಸ್ತೀವಿ ಅಂತ ಅಂದಾಗ ಎಷ್ಟೋ ಜನಕ್ಕೆ ಅದು ಒಂಥರ ಟಫ್ ಆಯ್ತು. ಅಂದ್ರೆ CBT ಎಕ್ಸಾಮ್ ಅನ್ನ ಬರೆಯೋದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಯಾವ ತರ ಎಕ್ಸಾಮ್ ಫೇಸ್ ಮಾಡ್ಬೇಕಂತ ಅಷ್ಟು ನಾಲೆಜ್ ಇರೋದಿಲ್ಲ. ಆದ ಕಾರಣಕ್ಕೋಸ್ಕರ ಇದು ಕಟ್ ಆಫ್ ಕೂಡ ಕಡಿಮೆ ನಿಂತಾಯ್ತು. ಒಂದಿಷ್ಟು ಜನದ್ದು ಯಾಕಪ್ಪ ಅಂದ್ರೆ ಫೈನಲ್ ಕಟ್ ಆಫ್ ನಲ್ಲಿ ಮತ್ತೆ ಟ್ರೇಡ್ ಟೆಸ್ಟ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿತ್ತು. ಟ್ರೇಡ್ ಟೆಸ್ಟ್ ನಲ್ಲಿ ಕಂಪಲ್ಸರಿಯಾಗಿ ಯಾರು ಪಾಸ್ ಆಗಿದಾರ ಟ್ರೇಡ್ ಟೆಸ್ಟ್, ಯಾಕಂದ್ರೆ ಪ್ರತಿಯೊಂದು ಕೂಡ ಟ್ರೇಡ್ ಮನ್ ಅಂಡ್ ಟೆಕ್ನಿಕಲ್ ಕರೆದಿದಾರಪ್ಪ ಅಂತಾರ ಆ ಟ್ರೇಡ್ ಬಗ್ಗೆ ನಾಲೆಜ್ ಕಂಪಲ್ಸರಿ ಇರಲೇಬೇಕು. ಟ್ರೇಡ್ ಟೆಸ್ಟ್ ನನ್ನ ಕಂಪಲ್ಸರಿ ತಗೊಂಡವ್ರು ಮಾತ್ರ ಅಲ್ಲಿ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಅಂದ್ರೆ ನಿಮ್ಗೆ ಡೀಟೇಲ್ ಆಗಿ ಇಂಟರ್ವ್ಯೂ ಟೈಪ್ ಯಾವ ತರ, ಈಗ ನೀವು ಯಾವುದೇ ಒಂದು ಬಗ್ಲರ್ ಹಾಕಿದ್ರಿ ಅಂತ ತಿಳ್ಕೊಡ್ರಿ. ಬಗ್ಲರ್ ಆಯ್ತು, ಡ್ರೈವರ್ ಆಯ್ತು, ನೆಕ್ಸ್ಟ್ ಅದ್ರ ಮೇಲೆ ಟ್ರೇಡ್ಸ್ಮನ್ ಮೇಟ್ ಆಯ್ತು, ಕುಕ್ ಆಯ್ತು, ಕಿಚನ್ ಸರ್ವಿಸ್ ಆಯ್ತು, ಇವೆಲ್ಲ ಹಾಕಿರ್ತಿರಲ್ಲ, ಅವನ್ನೆಲ್ಲ ಹಾಕಿದಾಗ ಅದ್ರ ಬಗ್ಗೆ ನಿಮ್ಗೆ ನಾಲೆಜ್ ಗೊತ್ತಿರ್ಬೇಕು. ಈಗ ನೀವು ಕುಕ್ ಹಾಕಿದಿರಿಪ್ಪ ಅಂದ್ರೆ ಕುಕ್ ಜಾಸ್ತಿ ಜನ ನಮ್ಮ ಕರ್ನಾಟಕದವ್ರು ಅಪ್ಲೈ ಮಾಡೋದೇ ಕುಕ್. ಅಂದ್ರೆ ಇನ್ನಷ್ಟು ವೇಕೆನ್ಸಿ ಬಗ್ಲರ್ ಅಂದ್ರೇನೆ ಗೊತ್ತಿಲ್ಲ. ಇವಕ್ಕೆಲ್ಲ ಕಾಂಪಿಟೇಷನ್ ಮಾಡೋದು ಬಹಳಷ್ಟು ಕಡಿಮೆ. ಡೈರೆಕ್ಟ್ ಆಗಿ ಈ ಸರಿ ಬಗ್ಲರ್ ಅನ್ನ ಹಾಕಿರ್ತಕ್ಕಂಥ ವೇಕೆನ್ಸಿ ಕೂಡ ಜಾಸ್ತಿ ಇದು ಹೈಯೆಸ್ಟ್. ಮತ್ತೆ ನೋಟಿಫಿಕೇಶನ್ ಆದ್ಮೇಲೆ ವೇಕೆನ್ಸಿ ಕೂಡ ಇನ್ಕ್ರೀಸ್ ಅನ್ನ ಮಾಡಿದ್ರು. ಆಲ್ಮೋಸ್ಟ್ ಎಲ್ಲ 35 ಅಬೌವ್ 40 ಇದ್ದವರು ಫೈನಲಿ ಕ್ಲಿಯರ್ ಆಗಿ ಹೋಗ್ಬಿಟ್ಟಿರೋದ್ರಲ್ಲಿ. ಓಕೆ, ಈ ಸರಿ ಕರಿಬೇಕಾಗಿದ್ದು ಈ ಜನವರಿಯಲ್ಲಿ ನೋಟಿಫಿಕೇಶನ್ ಆಗ್ಬೇಕಂತ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇತ್ತು. ಇನ್ನೂ ಕೂಡ ನೋಟಿಫಿಕೇಶನ್ ಆಗಿಲ್ಲ. ಇದ್ರ ಬಗ್ಗೆ ಯಾರಾದ್ರೂ ನೀವು ತಯಾರಿಯನ್ನ ಮಾಡ್ತಾ ಇದ್ರಿಪ್ಪ ಅಂದ್ರೆ ಈಗಲೇ ಸ್ಟಡಿ ಮಾಡ್ತಾ ಇರಿ. SSC GD ಸಿಲೆಬಸ್ ಏನ್ ಸ್ಟಡಿ ಮಾಡ್ತಾ ಇರಲ್ಲ, SSC GD ಯಾರು ಕಾಂಪಿಟೇಟಿವ್ ಮಾಡ್ತಾ ಇರಲ್ಲ ಅದೇ ಸಿಲೆಬಸ್ ಇರ್ತದೆ, ಅದೇ ತರನಾಗಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಇಲ್ಲಿ ಕೂಡ ಪ್ರತಿಯೊಬ್ರು ಕೂಡ ಎಕ್ಸಾಮ್ಗೆ ರೆಡಿ ಆಗ್ರಿ. ಅಂದ್ರೆ ನೋಟಿಫಿಕೇಶನ್ ಇದೇ ಟೈಮಿಗೆ ಬರ್ತಂತ ಯಾವ್ದು ಕೂಡ ಡಿಫೆನ್ಸ್ ಅಲ್ಲಿ ಬರ್ತಕ್ಕಂಥ ಇನ್ಫಾರ್ಮೇಶನ್ ಯಾವ್ದು ಕೂಡ ಲೀಕ್ ಆಗಲ್ಲ. ಅವ್ರ ಇವತ್ತೇ ನೋಟಿಫಿಕೇಶನ್ ರಿಲೀಸ್ ಮಾಡ್ಬೋದು, ಅಥವಾ ಒಂದ್ ತಿಂಗಳಾದ್ರೂ ನೋಟಿಫಿಕೇಶನ್ ಬಿಟ್ಟು ರಿಲೀಸ್ ಅನ್ನ ಮಾಡುವಂತ ಚಾನ್ಸಸ್ ಇರ್ತದೆ. ಈ ಮಾಹಿತಿ ಪ್ರತಿಯೊಬ್ರು ಕೂಡ ಕೇಳ್ತಾ ಇದ್ರಿ, ಯಾಕಂದ್ರೆ ನಾನು ನೋಟಿಫಿಕೇಶನ್ ಆದ ತಕ್ಷಣ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ಬೇಕಂತ ನಂದು ಅಪ್ಡೇಟ್ ಕೊಡ್ಬೇಕಂತ ಇತ್ತು. ಬಟ್ ನೀವು ಕೇಳುವಂತ ಕಮೆಂಟ್ಗೆ, ನೀವು ಕೇಳುವಂತ ಕಾಲ್ ಮತ್ತು ಮೆಸೇಜ್ ಗಳಿಗೆ ನಾನು ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಒಂದು ಅಪ್ಡೇಟ್ ಅನ್ನ ನೀವು ಕೊಟ್ರಾಯ್ತು ಅಂತ ಹೇಳಿ ಮಾಹಿತಿಯನ್ನ ಕೊಡ್ತಾ ಇದ್ದೆ. ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, ಹೈಟ್ ಎಷ್ಟು ಬೇಕಾಗತ್ತಪ್ಪ ಅಂತಾರೆ 170 ಸೆಂಟಿಮೀಟರ್ ಪುರುಷರಿಗೆ ಹೈಟ್ ಬೇಕು. ಪ್ರತಿ ಒಂದು ಪೋಸ್ಟ್ ಗೆ ನೀವು ಅಪ್ಲೈ ಮಾಡಿದ್ರು ಕೂಡ 170 ಸೆಂಟಿಮೀಟರ್ ನ ಹೈಟ್ ಅನ್ನ ಹೊಂದಿದ್ರೆ ಮಾತ್ರ ನೀವು ಇದಕ್ಕೆ ಎಲಿಜಿಬಿಲಿಟಿ ಆಗ್ತೀರಿ. ನೆಕ್ಸ್ಟ್ ಬಂದ್ಬಿಟ್ಟು ST ಕಾಸ್ಟ್ನವರಿಗೆ 162.5 ಸೆಂಟಿಮೀಟರ್ ಇದ್ರೆ ಸೊ ಇವರು ಕೂಡ ಅಪ್ಲಿಕೇಬಲ್ ಆಗ್ತಾರ. ಓಕೆ, ನಾವು ಮಹಿಳೆಯರಿಗೆ ಆಲ್ಮೋಸ್ಟ್ ಆಲ್ ಮಹಿಳೆಯರಿಗೂ ಕೂಡ ವೇಕೆನ್ಸಿಯನ್ನ ತುಂಬಿದ್ದಾರೆ ಸರಿ. CRPF ಟ್ರೇಡ್ಮನ್ ಟೆಕ್ನಿಕಲ್ ದಲ್ಲಿ ಮಹಿಳೆಯರಿಗೆ ಕೂಡ ಅವಕಾಶ ಇತ್ತು, ಅದರಲ್ಲಿ ಕೂಡ ಎಷ್ಟೋ ಜನ ಸೆಲೆಕ್ಷನ್ ಆಗಿದ್ದಾರೆ. ಮಹಿಳೆಯರು ನೋಡ್ಕೊಡ್ರಿ, ಜನರಲ್ ಮತ್ತು OBC EWS ಕಾಸ್ಟ್ನವರು ಯಾರಾದ್ರೂ ಇದ್ರಿಯಪ್ಪ ಅಂದ್ರೆ 157 ಸೆಂಟಿಮೀಟರ್ ಅನ್ನ ಹೊಂದಿರಬೇಕು. ಎಷ್ಟಪ್ಪ ಅಂದ್ರೆ 157 ಸೆಂಟಿಮೀಟರ್ ಅನ್ನ ನೀವು ಹೊಂದಿದ್ರೆ ಇದಕ್ಕೆ ಹೈಟ್ ನಲ್ಲಿ ಅಪ್ಲಿಕೇಬಲ್ ಆಗ್ತೀರಾ. ನೆಕ್ಸ್ಟ್ ಬಂದ್ಬಿಟ್ಟು ಅದೇ ತರನಾಗಿ ST ಕೆಟಗರಿ ಅವರಿಗೆ 152.5 ಸೆಂಟಿಮೀಟರ್ ನ ಹೊಂದಿರಬೇಕು. ಒಂದಿಷ್ಟು ಜನ ಹೇಳ್ತಾ ಇದ್ರಪ್ಪ ಅಂದ್ರೆ CRPF ಟ್ರೇಡ್ಸ್ಮನ್ ವೇಕೆನ್ಸಿಯನ್ನ ಕಾಲ್ಫಾರ್ಮ್ ಮಾಡಿದಾಗ ಹೈಟ್ ಕಡಿಮೆ ಇರ್ತದ, 165 ಅಂತ ಹೇಳ್ತಾ ಇದಾರೆ. ಹೈಟ್ 165 ಅಲ್ಲ 170 ಹೈಟ್ ಇದೆ. ಸೊ ಈ ಸರಿ ನೀವು ಯಾರಾದ್ರೂ ಸೆಲೆಕ್ಷನ್ ಆದವ್ರು ಇದ್ರಪ್ಪ ಅಂತಾರ ಅವ್ರ ಬಗ್ಗೆ ಕನ್ಫರ್ಮ್ ಅನ್ನ ಮಾಡ್ಕೊಡ್ರಿ. ಓಕೆ, ಇದರಲ್ಲಿ ಎಕ್ಸಾಮ್ ಸಿಲೆಬಸ್ ಸೇಮ್ SSC GD ಏನಿರ್ತಲ್ಲ, ಪ್ರತಿ ಸಬ್ಜೆಕ್ಟ್ ನಲ್ಲಿ ಕೂಡ 20 SSC GD 20 ಕ್ವಶನ್ ಅನ್ನ ಮಾಡಿದಾರೆ. ಇದರಲ್ಲಿ 25 ಕ್ವಶನ್ಸ್ ಗಳು ಇರ್ತಾವೆ. ಅಂದ್ರೆ ಜನರಲ್ ನಾಲೆಜ್ ಮತ್ತು ಜನರಲ್ ಸೈನ್ಸ್ ಅಂತ ಹೇಳಿ 25 ಕ್ವಶನ್ಸ್, ಇಂಗ್ಲಿಷ್ ನಲ್ಲಿ 25 ಕ್ವಶನ್ಸ್, ಮ್ಯಾಥಮೆಟಿಕ್ಸ್ ನಲ್ಲಿ 25 ಕ್ವಶನ್ಸ್, ರೀಸನಿಂಗ್ ನಲ್ಲಿ 25 ಕ್ವಶನ್ಸ್. ಪ್ರತಿ ಒಂದು ಕ್ವಶನ್ಸ್ ಗೆ ಒಂದೊಂದು ಮಾರ್ಕ್ಸ್ ಇರ್ತದೆ.
ನೆಗೆಟಿವ್ ಕೂಡ 0.25 ನೆಗೆಟಿವ್ ಇರ್ತದೆ. 100 ಕ್ವಶನ್ಸ್ ಇರ್ತಾವೆ. ಒಂದು ತಾಸ ನಿಮ್ಗೆ ಎಕ್ಸಾಮಿಗೆ ಟೈಮಿಂಗ್ ಕೂಡ ಇರ್ತದೆ. ಅದು ಎಕ್ಸಾಮ್ ಲ್ಯಾಂಗ್ವೇಜ್ ಕೇಳ್ತಾ ಇದ್ರೆ ಎಕ್ಸಾಮ್ ಲ್ಯಾಂಗ್ವೇಜ್ CRPF ಟೆಕ್ನಿಕಲ್ ಅಂಡ್ ಟ್ರೇಡ್ಸ್ಮನ್ ಕಾಲ್ಫರ್ ಮಾಡಿದಾಗ ಓಕೆ ಕನ್ನಡದಲ್ಲಿ ಏನಾದ್ರು ಎಕ್ಸಾಮ್ ಇರ್ತದ ಅಂತ ಹೇಳಿ SSC GD ಮತ್ತು MTS ಮಾತ್ರ ಕನ್ನಡದಲ್ಲಿ ಎಕ್ಸಾಮ್ ಮಾಡಿದ್ರ ಇನ್ನು ಉಳಿದಿರ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅನ್ನ ಯಾವುದನ್ನು ಕೂಡ ಕನ್ನಡದಲ್ಲಿ ಮಾಡೋದಿಲ್ಲ. ಏನೋ ಜಸ್ಟ್ ಇವು ಹೈಯೆಸ್ಟ್ ಕಾಲ್ಫರ್ಮ್ ಆಗ್ತಾವೆ, ವೇಕೆನ್ಸಿಗಳು ಇರ್ತಾವೆ. ಯಾಕಂದ್ರೆ ಪ್ರತಿಯೊಂದು ಸಬ್ಜೆಕ್ಟ್ ಅಂದ್ರೆ ಲ್ಯಾಂಗ್ವೇಜ್ ದವರಿಗೆ ಒಂದು ಅವಕಾಶವನ್ನ ಕೊಡ್ಬೇಕಂತ ಹೇಳಿ ಕೋರ್ಟ್ ಆದೇಶ ಕೂಡ ಮಾಡಿತ್ತು. ಪ್ರತಿಯೊಬ್ಬರು ಕೂಡ ಅದ್ರ ಬಗ್ಗೆ ಸ್ಟ್ರೈಕ್ ಕೂಡ ಮಾಡಿದ್ರೆ ಈಗ ಎಕ್ಸಾಮ್ ಮಾಡ್ಲೇಬೇಕಂತ ಹೇಳಿ ಪ್ರತಿ ಸ್ಟೇಟ್ ನವರು ಕೂಡ, ಯಾಕಂದ್ರೆ UP BR ದವ್ರು ಕಟಪ್ ಅನ್ನ ನೋಡ್ಕೋಬಹುದು. ಎಲ್ಲರದು ಕೂಡ ಅವ್ರು ಏನಾದ್ರು 150 ಕೆಳಗಡೆ ಮಾಡಿದ್ರಪ್ಪ ಅಂತಂದ್ರೆ ಅವ್ರದ್ದು ಲೋಯೆಸ್ಟ್ ಕಟಪ್. 150 ಕೆಳಗೆ ಮಾಡಿದ್ರಪ್ಪ ಅಂತಂದ್ರೆ ಅವ್ರು ಲೋಯೆಸ್ಟ್. ಯಾಕಪ್ಪ ಅಂತಂದ್ರೆ ಹಿಂದಿ ಗ್ರಾಮರ್ ನಲ್ಲಿ ಅವ್ರು ಪ್ರತಿ 20 ಕ್ವಶನ್ಸ್ಗೆ 20 ಕ್ವಶನ್ಸ್ ಅನ್ನ ಆನ್ಸರ್ ಮಾಡೇ ಮಾಡ್ತಾರೆ. ಓಕೆ, ಅವರು ಓದೋದೇ ಅದೇ ಸಬ್ಜೆಕ್ಟ್, ಅವ್ರ ಎಕ್ಸಾಮ್ ಲ್ಯಾಂಗ್ವೇಜ್ ಕೂಡ ಅದೇ ಸಬ್ಜೆಕ್ಟ್ ಅನ್ನ ತಗೊಳ್ತಾರೆ. ಅದಕ್ಕೋಸ್ಕರ ಇಂಗ್ಲಿಷ್ ನಲ್ಲಿ 20 ಬಂತಪ್ಪ ಅಂದ್ರೆ ರೀಸನಿಂಗ್ ಮತ್ತು ಜಿಕೆದಲ್ಲಿ ಆರಾಮ್ಸೆ ಆಗಿ 20ಕ್ಕೆ 18 ಅಥವಾ 17 ಕ್ವಶನ್ ಅನ್ನ ಆರಾಮ್ಸೆ ಫಿಕ್ಸ್ ಮಾಡ್ಕೊಂಡ್ ಬಿಟ್ಟಿರ್ತಾರೆ ಅವ್ರು. ಆದ ಕಾರಣಕ್ಕೋಸ್ಕರ ಅವ್ರ ಕಟಪ್ ಎಲ್ಲಿ ಹೋಗುತ್ತಪ್ಪ ಅಂದ್ರೆ SSC GD ಯಲ್ಲಿ 160 ಇದ್ದಿರ್ತಕ್ಕಂಥದ್ದು 150 ಅಬೋವ್ ಹೋಗುತ್ತೆ. 150 ಅಬೋವ್ ಹೋಯ್ತಪ್ಪ ಅಂದ್ರೆ ಅವರೆಲ್ಲ ನಾವೇನ BSF ಮತ್ತು CRPF ಟ್ರೇಡ್ಸ್ಮನ್ ಇಂಥವಕ್ಕೆಲ್ಲ ಟ್ರೈ ಮಾಡಿದ್ರೆ ಅವ್ರು ಡೈರೆಕ್ಟ್ ಆಗಿ SSF ಅಂತ ಬರುತ್ತೆ. ಸ್ಪೆಷಲ್ ಫೋರ್ಸ್ ಇದು SSF ಅಂತ ಹೇಳಿಕೆಶಂದ ಆಲ್ ಓವರ್ ಇಂಡಿಯಾ ಕಟ್ಟಪ್ ಇರ್ತೈತಿ. SSC GD ಯಲ್ಲಿ ಕಾಲ್ಫಾರ್ಮ್ ಅನ್ನ ಮಾಡಿರ್ತಾರ, ಯಾರು ನೋಡಿಲ್ಲ ಅಂತ ಅನ್ಕೊಳ್ತೀನಿ ನಾನು. SSF ಯಾರು ನೋಡ್ತಾರಪ್ಪ ಅಂತಾರೆ ಸೊ ನಮ್ದು ಹೈ ಸ್ಕೋರ್ ಆಗುತ್ತೆ, ನಾನು SSF ಗೆ ಟ್ರೈ ಮಾಡ್ಬೇಕಂತ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಕೂಡ ಯಾರು ಟ್ರೈ ಮಾಡಿಲ್ಲ. ಇನ್ಮೇಲೆ ಏನಾದ್ರು ನೀವು ಟ್ರೈ ಮಾಡ್ಬೇಕಪ್ಪ ಅಂದರೆ 150 ಈ ಸರಿ ಕಟಪ್ ಎಷ್ಟು ನಿಂತಿದೆಪ್ಪ ಅಂತಂದ್ರೆ 157 ನಿಂತಿದೆ SSF. ಓಕೆ, SSF ಏನಾದ್ರು ನೀವು ಟ್ರೈ ಮಾಡ್ಬೇಕಪ್ಪ ಅಂದ್ರೆ ಇದು ಡೈರೆಕ್ಟ್ ಆಗಿ ಡೆಲ್ಲಿಯಲ್ಲಿ ಮಾತ್ರ ಇರೋದು ಡ್ಯೂಟಿ. ಇನ್ನು ಉಳಿದಿರ್ತಕ್ಕಂಥ ಎಲ್ಲಿ ಕೂಡ ಡ್ಯೂಟಿ ಇರೋದಲ್ಲ, ಡೆಲ್ಲಿಯಲ್ಲಿ ಮಾತ್ರ ಇರ್ತೈತಿ. SSF ಏನಾದ್ರು ಸೆಲೆಕ್ಷನ್ ಆಗ್ಬೇಕಪ್ಪ ಅಂದ್ರೆ ಆಲ್ ಓವರ್ ಕಟಪ್ ಇರ್ತೈತಿ. 158 ಮಟ್ಟ ನೀವು ಸ್ಕೋರ್ ಅನ್ನ ಮಾಡ್ಲೇಬೇಕು ಅಂದ್ರೆ ಮಾತ್ರ ನೀವು ಸೆಲೆಕ್ಷನ್ ಅನ್ನ ಆಗ್ತೀರಾ. ಓಕೆ, ಇಷ್ಟು ನಿಮ್ಗೆ CRPF ಟ್ರೇಡ್ಸ್ಮನ್ ಬಗ್ಗೆ ಕೊಟ್ಟಿದೆ. ಮತ್ತು ಅದರಲ್ಲಿ ನೀವು ಯಾವ ಈಗೇನು ಹಿಂದೆ ಬ್ಯಾಕ್ ಸೈಡ್ ಕರೆದಿರಲ್ಲ ಅದೇ ತರನಾಗಿ ವೇಕೆನ್ಸೀಸ್ ಗಳನ್ನ ಕಾನ್ಫರ್ಮ್ ಮಾಡ್ತಾರೆ. ವೇಕೆನ್ಸೀಸ್ ಗಳು ಎಷ್ಟು ಇಂತ ಅದ್ದಿದಾರಪ್ಪ ಅಂದ್ರೆ ಸೊ ಹೊರಗಡೆ ಬಂದಿರತಕ್ಕಂಥ ಆಫೀಸಿಯಲ್ ನೋಟಿಫಿಕೇಶನ್ ಆಫೀಸಿಯಲ್ ಇಂದ ಬಂದಿಲ್ಲ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇತ್ತು. ಎಷ್ಟಪ್ಪ ಅಂದ್ರೆ 158 ಹುದ್ದೆಗಳನ್ನ ಕಾಲ್ಫರ್ಮ್ ಮಾಡ್ತೀವಿ ಅಂತ ಹೇಳಿ ಇನ್ಫಾರ್ಮೇಶನ್ ಕೂಡ ಬರ್ತಾ ಇದಾವೆ. ಅವಕ್ಕೆ ಯಾರಾದ್ರೂ ತಯಾರಿಯನ್ನ ಮಾಡ್ತಾ ಇದ್ರಿಪ್ಪ ಅಂದ್ರೆ ಯಾವುದೇ ಒಂದು ನೀವು ಡಿಫೆನ್ಸ್ ಫೋರ್ಸಸ್ ನಲ್ಲಿ ಆಗಿರ್ಲಿ, ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಯಾವುದೇ ಒಂದು SSC ಆಗಿರ್ಲಿ, CHSL ಆಗಿರ್ಲಿ, CGL ಆಗಿರ್ಲಿ, ಇವೆಲ್ಲ ಎಕ್ಸಾಮ್ ಗಳಿಗೆ ಮತ್ತು BSF CRPF ಇವೆಲ್ಲ ಟ್ರೇಡ್ಸ್ಮನ್ ಆಯ್ತು, ಡ್ರೈವರ್ ಹುದ್ದೆಗಳಾಯ್ತು, ನೆಕ್ಸ್ಟ್ ಟೆಕ್ನಿಕಲ್ ಹುದ್ದೆಗಳಾಯ್ತು, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್, ನೆಕ್ಸ್ಟ್ ಹೆಡ್ ಕಾನ್ಸ್ಟೇಬಲ್, ಅದೇ ತರನಾಗಿ ಅಗ್ನಿವೀರದಲ್ಲಿ ಏರ್ ಫೋರ್ಸ್, ನೇವಿ, ಆರ್ಮಿ, ನೆಕ್ಸ್ಟ್ ಇಂಡಿಯನ್ ಕೋಸ್ಟ್ ಗಾರ್ಡ್, ICG ಅಂತ ಹೇಳಿ ಇವೆಲ್ಲ ಹುದ್ದೆಗಳಿಗೆ ನೀವೇನಾದ್ರೂ ತಯಾರಿಯನ್ನ ಮಾಡ್ತಾ ಇದ್ರಿಪ್ಪ ಅಂದ್ರೆ ರೈಲ್ವೆದಲ್ಲಿ RRB ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಲ್ಲಿ RPF ಕಾನ್ಸ್ಟೇಬಲ್ ಆಯ್ತು. ಈ ಸದ್ದ D ಗ್ರೂಪ್ 1 ಲಕ್ಷದ ಹೊರಗಡೆ ಹುದ್ದೆಗಳು ಕಾಲ್ಫಾರ್ಮ್ ಆಗ್ತಾ ಇದಾವೆ. 10th ಬೇಸ್ ಮೇಲೆ ಇದ್ದವರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ಹೈಯೆಸ್ಟ್ ವೇಕೆನ್ಸಿಗಳನ್ನ ಕಾಲ್ಫಾರ್ಮ್ ಮಾಡ್ತಾ ಇದಾರೆ. ಉಳಿದಿರ್ತಕ್ಕಂಥ ಹುದ್ದೆಗಳು ಮಾತ್ರ ರೈಲ್ವೆದಲ್ಲಿ D ಗ್ರೂಪ್ ಹುದ್ದೆಗಳು ಮಾತ್ರ ಈಗ ಪೆಂಡಿಂಗ್ ಉಳಿದಿದಾವೆ. ಈ ಬಂದ ತಕ್ಷಣ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಹಾಕೊಡ್ರಿ. ಇದ್ರ ಬಗ್ಗೆ ಏನಾದ್ರು ನೀವು ಎಕ್ಸಾಮ್ಗೆ ತಯಾರಿಯನ್ನ ಮಾಡ್ಬೇಕಾಗಿದ್ರೆ ಸೊ ನಮ್ಮ ಕರ್ನಾಟಕದಲ್ಲೇ ನಮ್ಮ ಬಾಗಲಕೋಟೆ ಡಿಸ್ಟಿಕ್ ನಲ್ಲಿ ನವನಗರ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಹತ್ತಿರ ನಾವು ಫ್ರೀ ಕೋಚಿಂಗ್ ಅನ್ನ ಓಪನ್ ಮಾಡಿದೀವಿ. ಓಕೆ, ಕೋಚಿಂಗ್ ಅನ್ನ ಪ್ರತಿಯೊಂದು ಬಡ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ ಇದೊಂದು ಹೆಲ್ಪ್ಫುಲ್ ಆಗಲಿ. ಯಾಕಂದ್ರೆ ಔಟ್ ಆಫ್ ಸ್ಟೇಟ್ ಗೆ ಹೋಗಿ ಕೋಚಿಂಗ್ ಅನ್ನ ತಗೊಳ್ಬೇಕಾಗುತ್ತೆ. ಯಾಕಂದ್ರೆ ರೈಲ್ವೆದಲ್ಲಿ ಟಫೆಸ್ಟ್ ಆಗಿರ್ತಕ್ಕಂಥ ಎಕ್ಸಾಮ್ಗಳು ಇರ್ತಾವೆ. ಔಟ್ ಆಫ್ ಸ್ಟೇಟ್ ನಲ್ಲಿ ಹೋಗಿ ಕೋಚಿಂಗ್ ಅನ್ನ ತಗೊಂಡ್ ಬರುವಂತ ಆಗಲ್ಲ. ಯಾಕಂದ್ರೆ ಅವ್ರು ಹೇಳುವಂತ ಲ್ಯಾಂಗ್ವೇಜ್ ಬೇರೆ ಇರ್ತದೆ. ನಾವು ಕನ್ನಡದಲ್ಲಿ ಎಕ್ಸಾಮ್ ಪ್ರಿಪರೇಷನ್ ಅನ್ನ ಮಾಡಿದ್ರೆ ಮಾತ್ರ ನಮ್ಗೆ ಅದನ್ನ ವಿಜುವಲೈಸೇಷನ್ ಮಾಡ್ಕೊಳಕ್ ಬರುತ್ತೆ. ಅವ್ರ ಲ್ಯಾಂಗ್ವೇಜ್ ನಾಗ ಹೇಳಿದ್ರೆ ನಮ್ಗೆ ಅರ್ಥ ಆಗಲ್ಲ. ಆದ ಕಾರಣಕ್ಕೋಸ್ಕರ ನಾವು ಇಲ್ಲೇ ನಿಮ್ಗೆ ಕೋಚಿಂಗ್ ಅನ್ನ ಪ್ರಿಪರೇಷನ್ ಅನ್ನ ಮಾಡ್ತಾ ಇದೀವಿ. ಅಂದ್ರೆ ಒಂದು ಕೋರ್ಸ್ ಮುಗಿಬೇಕಾದ್ರೆ 3 ತಿಂಗಳ ಟೈಮಿಂಗ್ ಇರ್ತೈತಿ. 3 ತಿಂಗಳವರೆಗೆ ಈಗಾಗಲೇ ನಮ್ಮಲ್ಲಿ ಪ್ರವೇಶ ಕೂಡ ಪ್ರಾರಂಭವಾಗಿದಾವೆ. ಈ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವೇನಾದ್ರೂ ಅಡ್ಮಿಷನ್ ಅನ್ನ ಮಾಡ್ಕೊಳ್ತೀನಿಪ್ಪ ಅಂತಂದ್ರೆ ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಡ್ರಿ. ಓಕೆ, ಪುರುಷ ಮತ್ತು ಮಹಿಳೆಯರಿಗೆ ಇಬ್ಬರಿಗೆ ಕೂಡ ಇದರಲ್ಲಿ ಅವಕಾಶವನ್ನ ಕೊಟ್ಟಿದ್ವಿ. ನೀವೇನಾದ್ರೂ ತಯಾರಿಯನ್ನ ಮಾಡ್ತಾ ಇದ್ರೆ ಫಿಸಿಕಲ್ ಟ್ರೈನಿಂಗ್ ಕೊಡ್ತೈತಿ, ಹಾಸ್ಟೆಲ್ ಮತ್ತು ಊಟ ವಸತಿ ಎಲ್ಲ ಕೂಡ ನಮ್ಮ ಹತ್ರ ಸೌಲಭ್ಯಗಳ ಇರ್ತಾವೆ. ಓಕೆ, ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಯಾವುದೇ ಒಂದು ಅಪ್ಡೇಟ್ ಗಳನ್ನ ಇನ್ಫಾರ್ಮೇಶನ್ ಗಳ ಇದು ನೋಟಿಫಿಕೇಶನ್ ಆದ ತಕ್ಷಣನೇ ಇದು ಅಪ್ಲೈ ಯಾವಾಗ ಸ್ಟಾರ್ಟ್ ಆಗುತ್ತೆ, ಇದರಲ್ಲಿ ಏನೇನಿರ್ತದೆ ಅಂತ ತಕ್ಷಣ ಇನ್ನಷ್ಟು ನಿಮಗೆ ಹೆಚ್ಚಿನ ಮಾಹಿತಿಯನ್ನ ನಾನು ಕೊಡ್ತಾ ಹೋಗ್ತೀನಿ. ಓಕೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಾಗಲೇ ಒಂದು ಲೈಕ್ ಮಾಡಿ. ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ವಾಟ್ಸ್ಆಪ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮಾಡಿ ಪ್ರತಿಯೊಬ್ಬರಲ್ಲಿ ಕೂಡ ಇರ್ತಾವೆ. ಈ ವಿಡಿಯೋನ ಶೇರ್ ಮಾಡ್ಕೊಡ್ರಿ, ಅವ್ರಿಗೆ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಇವಾಗಾದ್ರೂ ನೋಟಿಫಿಕೇಶನ್ ಆಗುತ್ತೆ, ಆದ ತಕ್ಷಣ ನಾವು ಈಗಾಗಲೇ ಪ್ರಿಪರೇಷನ್ ಅನ್ನ ಮಾಡ್ಬೇಕು ಅಂತ ಹೇಳಿ ಅವ್ರಿಗೆ ಕೂಡ ಕನ್ಫರ್ಮ್ ಆಗುತ್ತೆ. ಓಕೆ, ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿಟ್ಕೊಂಡ್ರೆ
ನಾವು ಕೊಡ್ತಿರ್ತಕ್ಕಂಥ ಡೈಲಿ ಅಪ್ಡೇಟ್ಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾನೆ ಇರ್ತದೆ. ಓಕೆ, ಎಲ್ಲರಿಗೂ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.